ಕರ್ತನಾದ ದೇವರೇ, ನಿಮಗೆ ಸ್ತೋತ್ರ. ಈ ಒಂದು ಸಮಯ ವೇಳೆ ನಿಮ್ಮ ಕೃಪೆ ಇರಲಿ ಸ್ವಾಮಿ. ನಿನ್ನ ಚಿತ್ತವಿಲ್ಲಿ ನೆರವೇರ್ಪಡಲೇಬೇಕಂತ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮ ಶಾಂತಿ ಸಮಾಧಾನವನ್ನು ನಮಗೆ ಅನುಗ್ರಹಿಸು. ಈ ವಾಕ್ಯ ಭಾಗಲಿದ್ದ ನಮ್ಮ ಹತ್ತಿರ ಮಾತಾಡು ಸ್ವಾಮಿ. ನಿನ್ನ ಅಭಿಷೇಕ ಇಳಿದು ಬರಲಿ ಸ್ವಾಮಿ. ತಂದೆ, ಕುಮಾರ, ಪವಿತ್ರಾತ್ಮ ದೇವರೇ, ನಿನ್ನ ನಾಮಕ್ಕೆ ಮಹಿಮ ಉಂಟಾಗಲಿ. ಅಪ್ಪ, ನಿಮಗೆ ಸ್ತೋತ್ರ. ಸಮಸ್ತವು ನಿನ್ನ ನಾಮಕ್ಕೆ ಘನತ ಪ್ರಭಾವಗಳು ಉಂಟಾಗಬೇಕಂತ ಯೇಸು ಕ್ರಿಸ್ತು ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್, ಆಮೆನ್. ದೇವರ ಸ್ತೋತ್ರ. ಈ ಒಂದು ಸಮಯ ವೇಳೆ ನಾನು ಒಂದು ವಾಕ್ಯ ಭಾಗವು ಓದಾರ ಹೇಳಿದ್ದೀನಿ. ಏನು ಹೇಳಿದ್ದೀನಂದರೆ, ಮಾನವನಿಯಲ್ಲಿ ತಾಯಿ ಗರ್ಭದಿಂದ ಹೆಂಗ ಹುಟ್ಟಿ ಬಂದಿದ್ದಾನೆ ಅನ್ನೋ ವಿಷಯಗಳು ನಿಮಗೆ ತಿಳಿವರಿಸಿದ್ದೀನಿ. ಮಾನವನಿ ಮನುಷ್ಯನಲ್ಲಿರುವಂಥ ಎಲುಬುಗಳ ಬಗ್ಗೆ ಒಂದನ್ನೂ ಮರೆಯಲಾರಲ್ಲ ಅಂತ ದೇವರು ಆ ರೀತಿಯಾಗಿ ಅದ್ಭುತವಾಗಿ ಆಶ್ಚರ್ಯವಾಗಿ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಅಂತ ದೇವರಿಗೆ ದಾವೀದನು ಅಂತಾನ, ದೇವರೇ ನನ್ನನ್ನು ಹುಟ್ಟಿಸಿದ್ದ ನೋಡಿದರೆ ನನಗೆ ಭಯ ಆಶ್ಚರ್ಯವಾಗಿದೆ ಅಂತ ಹೇಳುತ್ತಾನೆ ದಾವೀದನ. ಅಂತ ಒಂದು ಸಬ್ಜೆಕ್ಟ್ ನಿಮಗೆ ತಾಯಿ ಗರ್ಭದಲ್ಲಿ ಗಂಡವಾಗಲಿದ್ದ ನಾವು ಹೆಂಗ ಹುಟ್ಟಿ ಬಂದಿದ್ದೀವಂತ ಆ 139 ವಾಕ್ಯ ಕೀರ್ತನೆ ನಾನು ತಿಳಿವರಿಸಿದ್ದೀನಿ. ಆದರೆ ಈ ಒಂದು ಸಮಯ ವೇಳೆ ನಿಮಗೆ ಯಾವ ವಾಕ್ಯ ಹೇಳ್ತೇನೆಂದರೆ, ನಮಗೆ ಕಣ್ಣುಗಳ ಬಗ್ಗೆ ಯಾವುದು ಹೇಳಬೇಕು? ಯಾವ್ದ ಬಗ್ಗೆ? ಎಷ್ಟು ಸಿಸಿ ಕ್ಯಾಮೆರಾ ಕೊಟ್ಟಾನ ನಿಮ್ಗೆ ದೇವರು? 2 ಸಿಸಿ ಕ್ಯಾಮೆರಾ ಕೊಟ್ಟಾನ. ಈ ಸಿಸಿ ಕ್ಯಾಮೆರಾ ಸುಂದರವಾದಂತ ಕಣ್ಣುಗಳು ನಮಗೆ ಕೊಟ್ಟಿದ್ದಾನೆ. ಹೌದಾ ಇಲ್ಲ? ಹೇಳ್ರಿ ಸಮಾಧಾನ. ಹೌದಾ ಇಲ್ಲ? ಸಮಾಧಾನ ಪ್ರತ್ಯುತ್ತರವು ಕೊಟ್ಟಿದ್ರೆ ಒಳ್ಳೆ ರೀತಿಯಾಗಿ ನಿಮ್ಗೆ ಅರ್ಥ ಆಗುತ್ತದಂತ ನಮಗೆ ತಿಳಿಬರ್ತದೆ. ದೇವರ ಸ್ತೋತ್ರ. ಪ್ರತಿಯೊಂದು ವಿಷಯವು ವಾಕ್ಯಾನುಸಾರವಾಗಿ ಮಾಡಬೇಕು. ಈ ಕಣ್ಣು ಬಹಳ ಮನುಷ್ಯಗೆ ಪ್ರಾಮುಖ್ಯವಾಗ್ತದೆ. ಈ ಕಣ್ಣೇ ಇಲ್ಲಾಂದ್ರೆ ನಮ್ಮ ಜೀವಿತವೇ ಹೆಂಗ ಕಾಣ್ತದ? ನಮ್ಮ ಜೀವಿತವೇ ಕತ್ತಲಾಗುತ್ತದೆ. ಇಂಥ ಸುಂದರವಾದ ಕಣ್ಣು ಕೊಟ್ಟಿದ್ದ ದೇವರು ನಾವು ಹೆಂಗ ಆರಾಧಿಸಬೇಕು, ಹೆಂಗ ಆರಾಧಿಸಬೇಕು, ನಾವು ಹೆಂಗ ಜೀವಿಸಬೇಕು. ಒಂದು ವೇಳೆ ಯಾವಾಗೇನ ನೀವು ಯೋಚನೆ ಮಾಡಿದ್ದೀರಾ, ದೇವರೇ ಈ ಕಣ್ಣೇ ಇಲ್ಲಂದ್ರೆ ನಮ್ಮ ಪರಿಸ್ಥಿತಿ? ನಿಮ್ಗೆ ಎಷ್ಟೋ ಮಂದಿ ಕೋಲ್ಡ್ರ್ ಕಾಣ್ತಾರ ರೋಡ್ ಮೇಲೆ, ಭಿಕ್ಷಗಾರರು ಅಲ್ಲಲ್ಲಿ ಕಾಣ್ತಾರ. ನೋಡಿರಾ ನೀವು ಕೋಲ್ಡ್ರನ್ನ? ನೋಡಿರಾ? ಬಾಯ್ತಿರ್ತ ಹೇಳ್ರಮ್ಮ, ನೋಡಿರಾ? ನಾನು ಹೇಳ್ತಿರುವಾಗ ಸ್ವಲ್ಪ ಸಮಾಧಾನ ಪರವಲ್ಲ. ದೇವ್ರ ಸ್ತೋತ್ರ. ನೋಡ್ತಿರ್ತೀವಿ. ಅವ್ರದ್ದು ಎಷ್ಟು ಕಷ್ಟವಾದ ಜೀವಿತವು ಗುರ್ತೈತ. ಬಹಳ ತೊಂದರೆ ಐತ. ಒಬ್ಬರಿರಬೇಕು ಈ ರೋಡ್ ದಾಟಿಸ್ಬೇಕಂದ್ರೆ ಇನ್ನೊಂದು ರೋಡಿಗೆ, ಇನ್ನೊಬ್ಬರಿಲ್ಲಂದ್ರೆ ನಡೆಯುವುದಿಲ್ಲ. ಅವ್ರದ್ದು ಎಷ್ಟು ಸಮಸ್ಯೆ, ಅವ್ರ ಕೆಲಸಗಳ ಬಗ್ಗೆ ಎಷ್ಟು ಸಮಸ್ಯೆ. ಅವ್ರನ್ನು ನೋಡಿದ್ರೆ ನಿನ್ಗೇನಸ್ತದ? ಅಸಲ ಯಾವಾಗ ಯೋಚನೆ ಮಾಡಿದ್ದೀರಾ? ಬಹಳ ಕಷ್ಟ. ಅಯ್ಯೋ ದೇವರೇ, ಇಂಥ ಕಣ್ಣಿ ಇಲ್ಲದವ್ರನ್ನ ಈ ರೀತಿಯಾಗಿ ಎಷ್ಟು ಕಷ್ಟ ಸ್ವಾಮಿ. ನನಗೆ ಈ ಸುಂದರವಾದ ಕಣ್ಣುಗಳು ಕೊಟ್ಟಿದ್ದೆ, ನಿನಗೋಸ್ಕರ ನಾನು ಏನು ಮಾಡೀನಿ ಸ್ವಾಮಿ? ಹಂಗೆ ಹುಟ್ಟಿದ್ದೀನಿ. ವ್ಯರ್ಥ ಕಾರ್ಯಗಳು ಮಾಡಕತ್ತೀನಿ, ವ್ಯರ್ಥವನ್ನೆಲ್ಲ ನೋಡಕತ್ತೀನಿ, ಪ್ರಯೋಜನವೆಲ್ಲದ್ದು ನೋಡ್ತೀನಿ. ಕಣ್ಣಿಲಿದ್ದ ಕೆಟ್ಟದ್ದನ್ನೆಲ್ಲ ಮಾಡ್ತೀನಿ. ನಿನ್ನ ಕಣ್ಣೇ ನಿನಗೆ ಪಾಪ ತರ್ತದೆ. ನಮ್ಮ ಜೀವನ ಯಾವತ್ತಿಗೆ ಎಲ್ಲಿದ್ದ ಬರ್ತದೆ? ನಮ್ಮ ಜೀವನಕ್ಕೆ ಪಾಪ ಇಲ್ಲಿದ್ದೇ ಸ್ಟಾರ್ಟ್ ಆಗ್ತದ. ನೀವು ಮೊದಲು ಎಲ್ಲಿದ್ದ ಸ್ಟಾರ್ಟ್ ಆಗ್ತದ? ಮಾನವನೆಯಾಗಿ ಮನುಷ್ಯಗೆ ಎಲ್ಲಿದ್ದ ಸ್ಟಾರ್ಟ್ ಆಗ್ತದ ಅಂದ್ರೆ ಅಲ್ಲಿ ಬಂದಾರ ಮಾಸ್ಟರ್ ಬಂದಾರ್ರಿ. ಯಾವ ಹೇಳಿದ್ದು? ಯಾವ ನೋಡವ? ನಿಮ್ ದೇಹ ನೋಡಿದ್ದೇನ? ಮೊದಲು ಎಲ್ಲಿದ್ದ ಸ್ಟಾರ್ಟ್ ಆಗಿದ್ದ? ಕಣ್ಣುಲಿದ್ದ ಸ್ಟಾರ್ಟ್ ಆಗಿ ಎಲ್ಲಿಗೆ ಬರ್ತದ ಗುರ್ತಾ? ನಿನ್ನ ಮೆಮೊರಿಗೆ ಬರ್ತದ, ಮೆದಳು. ದೇವ್ರ ಸ್ತೋತ್ರ. ಅರ್ಥ ಆಗಿತ್ತಮ್ಮ? ಎಲ್ಲಿ ಬರ್ತದ? ಇಲ್ಲಿ ಸ್ಟಾರ್ಟ್ ಆಗಿದ್ದು ಇಲ್ಲಿಗೆ ಬರ್ತದೆ. ಸೆಕೆಂಡ್
ಸದ್ಯ ಇಂಪ್ರೂವ್ ಕೊಡ್ತದೆ. ದೇವರು ಇಷ್ಟು ಅದ್ಭುತವಾದ ರೀತಿಯಾಗಿ ನಿನ್ನನ್ನು ಸೃಷ್ಟಿಸಿದ್ದೇನೆ. ನಾವೆಲ್ಲ ಅವಯವಗಳು ಹೇಳವಲ್ದು. ಈಗ 2 ಕಣ್ಣುಗಳ ಬಗ್ಗೆ ನಾನು ಹೇಳ್ತೀನಿ, ಹೌದಾ? ಯಾಕಂದ್ರೆ ಎಲ್ಲ ಭಾಗ ಒಂದೇ ಸಾರಿ ತಿಳ್ಕೊಬೇಕಂದ್ರೆ ಆಗತ್ತೆ. ಎಲ್ಲ ಊಟ ಒಂದೇ ಸಾರಿ ಊಟ ಮಾಡ್ಬೇಕಂದ್ರೆ ಆಗುತ್ತಾ? ಒಂದು 50 ಐಟಮ್ ಐತ ಮದುವೆಯಲ್ಲಿ, ಎಲ್ಲ ತಿನ್ನಕ್ಕೆ ಆಗ್ತದಮ್ಮ? ಎಷ್ಟು ತಿಂತಿದ್ದಿ ನೀನು? ಅದ್ರಾಗ ಏದೋ ಕೆಲವೇ ತಿಂತಿದ್ದಿ. ಒಂದು ಮದುವೆ ಮಾಡ್ಯಾನಂತ ಒಬ್ಬರು, 150 ಐಟಮ್ ಐತಂತ. ಏನು ತಿಂತೀವಿ, ಏನು ತಿನ್ಬೇಕು? ಒಟ್ಟಿಗೆ ಎಷ್ಟು ಹೋಗ್ತದೆ ಅಷ್ಟೇ ತಿಂತೀವಿ, ಎಲ್ಲ ತಿನ್ನೋದು ಆಗೋದಿಲ್ಲ. ಅದರಗೋಸ್ಕರ ನಾವೆಲ್ಲ ತಿಳ್ಕೋಬೇಕಂದ್ರೆ ಒಂದೇ ಸಾಲ ಆಗೋದಿಲ್ಲ. ದೇವರಿನಲ್ಲಿ ತಿಳ್ಕೋಬೇಕಂದ್ರೆ ಕೆಲವು ಸಮಯ ಬೇಕು. ಪ್ರತಿಯೊಂದು ವಿಷಯ ಸದ್ಯ ಯಾವುದೂ ಅರ್ಥ ಆಗೋದಿಲ್ಲ. ಸ್ಟೆಪ್ ಬೈ ಹೋಗಬೇಕಾಗ್ತದೆ. ನಮ್ಮ ಜೀವನದಲ್ಲಿ ಆಗಲಿ, ನಾವು ವಿದ್ಯಾವಂತರಾಗಬೇಕಂದ್ರೆ ಸ್ಟೆಪ್ ಬೈ ಹೋಗಬೇಕು. ಆ ರೀತಿಯಾಗಿ ನಾವು ತಿಳ್ಕೊಳ್ಳಬೇಕು ಪ್ರತಿಯೊಂದು ವಿಷಯ. ನಾವೀಗ ನಾವು ತಿಳ್ಕೊಳ್ಳೋದು 2 ಕಣ್ಣುಗಳ ಬಗ್ಗೆ ತಿಳ್ಕೊಳ್ಳೋದು. ಈ ಕಣ್ಣೇ ಇಲ್ಲಂದ್ರೆ ಬಹಳ ತೊಂದರೆ ಇದ್ದ. ಕಣ್ಣಿಲ್ಲದವರು ಬಹಳ ಮಂದಿ ಪ್ರಪಂಚದಲ್ಲಿ ಇದಾರ. ಈ ಬೈಬಿಲನ್ನು ಓದ್ತಾರ, ಅವ್ರು ಕಣ್ಣಿಲ್ಲದ್ರೇನೆ. ಅವರೆಷ್ಟು ಅಂತ ದೇವರು ಅಷ್ಟು ಶಕ್ತಿ ಕೊಡ್ತಾರೆ. ಕಣ್ಣಿಲ್ಲದವ್ರಿಗೆ ಸಾಲಿ ಹೇಳ್ತಾರ, ನೋಡಿರಿ ನೀವು ಯಾವಾಗೇನ? ಅವ್ರು ಕಣ್ಣಿಲ್ಲದವ್ರು ಬೈಬಿಲ್ ಓದ್ತಾರೆ. ಇದು ಅವ್ರು ಹೆಂಗ ಓದುತ್ತಾರ ಗೊತ್ತಾ? ಕಣ್ಣಿಲ್ಲದವ್ರಿಗೆ ಒಂದು ಟೀಚರ್ ಇರ್ತದ, ಕೈಲಿ ಹಿಂಗೆ ಅಕ್ಷರಗಳು ಅವು ಹೈಟ್ ಇರ್ತಾವಂತವು, ಅವ್ರಿಗೆ ಅವ ಹಿಂಗೆ ಮಾಡಿಸ್ತಾರಂತವು. ಅವರೊಂದು ಟೀಚಿಂಗ್ ಕೊಡ್ತಾರೆ ಕಣ್ಣಿಲ್ಲದವ್ರಿಗೆ. ಸ್ಪಷ್ಟವಾಗಿ ಬೈಬಿಲ್ ಓದ್ತಾರ, ವಾಕ್ಯ ಹೇಳ್ತಾರ. ನಾನು ನೋಡಿನಿ ಕೆಲವು ಚರ್ಚಲ್ಲಿ ಒಳ್ಳೆಯ ಹಾಡುಗಳನ್ನು ಹಾಡುತ್ತಾರ ಅವರು. ದೇವರು ಎಂತ ಅದ್ಭುತ ಅವ್ರಿಗೆ ಕೊಟ್ಟಿದ್ದಾನೆ. ಮತ್ತೆ ನಿನಗೆ ಕಣ್ಣಿಲ್ಲದವ್ರು ಎಷ್ಟು ಕೆಲಸ ಮಾಡಕತ್ತಾರ, ಮತ್ತೆ ನೀನೇನು ಮಾಡಕತ್ತಿದ್ದಿ? ಕಣ್ಣು ಕೊಟ್ಟಿದ್ದಲ್ಲ ದೇವರು, ಸುಂದರವಾದ ಕಣ್ಣು ಕೊಟ್ಟಿದ್ದಲ್ಲ. ದೇವರಿಗೋಸ್ಕರ ನಾವೇನು ಮಾಡಕತ್ತಿದ್ದೀವಿ? ಬೈಬಿಲ್ ಓದಂದ್ರೆ ಓದೋದಿಲ್ಲ, ಕಷ್ಟ ಆಗ್ಬಿಡ್ತದ. ಪ್ರಾರ್ಥನೆ ಮಾಡಿದ್ರೆ ಮಾಡೋಕ್ಕಾಗಿಲ್ಲ. ಖಾಲಿ ಇಲ್ರಿ, ಬಿಜಿ. ನಿಮ್ ಜೀವನವೆಲ್ಲ ಬಿಜಿಯ. ದೇವರಿಗೆ ಸಮಯ ಕೊಡೋದಿಲ್ಲ, ಯಾವುದು ಯೋಚನೆ ಮಾಡುವುದಿಲ್ಲ. ನಾವು ಈ ರೀತಿಯಾಗಿರಬಾರದಂತ ವಾಕ್ಯ ಹೇಳ್ತದೆ. ದೇವರ ತಕ್ಕ ನಾವು ಕೇಳಿದ್ರೆ ಎಲ್ಲವನ್ನು ಕೊಡೋಕೆ ಸಿದ್ಧತೆ ಇದ್ದೇನೆ. ನಿನಗೆ ಯಾವ ವರಗಳು ಬೇಕು? ನೀ ಆಲೋಚನೆ ಏನು? ನೀನು ಯಾವ ರೀತಿಯಾಗಿ ನೀನು ನಡ್ಕೊಳ್ಳಬೇಕಂತ ಯೋಚನೆ ಮಾಡುತ್ತಿ, ಅರ್ಧ ಮಾಡುತ್ತೆಂದು ನೀನು ಯೋಚನೆ ದೇವ್ರನ್ನ ಕೇಳು, ಎಲ್ಲ ಕೊಡ್ತಾನ ದೇವರು. ಆದ್ರೆ ನಾವು ಒಂದು ಕಣಕ ಸಿದ್ಧತೆ ಇಲ್ಲ, ರೆಡಿ ಇಲ್ಲ. ನಾವೇ ಅನಾಲೋಚನವಾಗಿ ದೇವರಿಷ್ಟು ಸುಂದರವಾದ ಕಣ್ಣು ಕೊಟ್ಟಿದ್ರೆ ವ್ಯರ್ಥ ಕಾರ್ಯಗಳಿಗೂ ಸಮಯ ಕೊಡ್ತೀವಿ. ದೇವರ ಸ್ತೋತ್ರ. 24 ತಾಸು ಟೈಮು ದೇವರು ಕೊಟ್ಟಾನ. ಈ 24 ತಾಸದಲ್ಲಿ ನಿನ್ನ ಕಣಿಗಳಿಗೆ ಕೆಲಸ ಏನ್ ಮಾಡಿಸ್ತಿದ್ದಿ? ಟಿವಿ ನೋಡ್ತಾರ ಬಹಳ ಮಂದಿ. ಎಷ್ಟೋ ನೋಡದ ಮುಂಜಾನೆದ್ದ ಟಿವಿ ಆನ್ ಮಾಡಿ. ಕೆಲವು ಮಂದಿ ಮಕ್ಕಳು ಮೊಬೈಲ್ ನೋಡ್ತಾರ. ಸಮಯವೆಲ್ಲ ಅವ್ರಿಗೆ ಅರ್ಥವು, ಅದೆಲ್ಲ ಪ್ರಯೋಜನವೇನಲ್ಲ. ಈ ರೀತಿಯಾಗಿ ಸಮಯ ವೇಸ್ಟ್ ಮಾಡ್ತಾರೆ. ದೇವರಿಗೋಸ್ಕರ ದೇವರನ್ನ ಈ ರೀತಿಯಾಗಿ ಹುಟ್ಟಿಸಿದ್ದೇನಲ್ಲ, ನಾವೇನ್ ಮಾಡ್ಬೇಕು ದೇವರಿಗೋಸ್ಕರ? ಅಯ್ಯೋ 24 ತಾಸು ಕೊಟ್ಟಾನ. ನಿನ್ನ ಕಣ್ಣುಗಳು ಎಷ್ಟು ಸಾರಂತ ಆಡ್ತಾವ ಗುರ್ತೀವಿ. ಕಣ್ಣುಗಳು ರೆಪ್ಪೆ ಮೇಲಿದ್ದ ತಳಕ್ಕ ಮೇಲಿದ್ದ 20,000 ಸಾಲ ಕಣ್ಣುಗಳು ರೆಪ್ಪೆ ಆಡ್ತಾವಂತ. ದಿನಕ್ಕೆ 24 ತಾಸು ಗುರ್ತೈತ? ಅದ್ರಗೋಸ್ಕರ 20,000 ಹಿಂಗ ಅನ್ನಕ್ಕೆ ಒಂದು ದಿನಕ್ಕೆ ಕಣ್ಣುಗಳು ಮುಚ್ಚುತ್ತೀರಿ ಹೋಗ್ಕ. ಅವು ಹೆಂಗಾಡ್ತಾವ ನೀನು ಗುರ್ತಿಲ್ಲ. ಅವಯವಗಳೆಲ್ಲ ಕೆಲಸ ಮಾಡ್ತಾವ ಒಳಗ. ನಿನಗೆ ಇಂಥ ಆರೋಗ್ಯ ಕೊಟ್ಟಿದ್ದಾನೆ. ನಿನ್ನ ಕಣ್ಣುಗಳೇನು ಕೆಲಸ ಮಾಡ್ತಾವ, ಕಿವಿಗಳೇನು ಕೆಲಸ ಮಾಡ್ತಾವ, ಒಳಗಿದ್ದ ಹಾರ್ಟ್ ಏನು ಕೆಲಸ ಮಾಡ್ತದ, ಕಿಡ್ನಿ ಏನು ಕೆಲಸ ಮಾಡ್ತದ, ಇಂಥ ಒಳ್ಳೆ ಲಿವರ್ ಏನು ಕೆಲಸ ಮಾಡ್ತದ. ನೀವು ಎಲ್ಲವನ್ನು ಇಂಥ ಆರೋಗ್ಯ ಕೊಟ್ಟು ಒಳಗೆ ಇಂಥವು ಕೊಟ್ಟಿದ್ದಾನಲ್ಲ. ನಾವು ಮತ್ತೆ ದೇವರನ್ನ ಮರೆದು ನಿನ್ನ ಇಷ್ಟ ಬರದಂಗೆ ಜೀವಿಸಿದರೆ ದೇವರು ಸುಮ್ಮನೆ ಇರ್ತಾನ.
ಕಷ್ಟ ನಷ್ಟ ಎದಕ್ ತರ ಕನಕತ್ತಿದ್ದಿ? ದೇವ್ರನ್ನ ಮರೆತು ಈ ಲೋಕವಲ್ಲ ವ್ಯರ್ಥ ಕಾರ್ಯಗಳನ್ನು ಮಾಡಿ ಕಷ್ಟಗಳು ತರ ಕನಕತ್ತಾರೆ. ಕಣ್ಣುಗಳು ದೇವರು ಕೊಟ್ಟಿದ್ದಾನಂದ್ರೆ ಒಂದು ಕಾರಣವೈತ. ವಾಕ್ಯ ಓದೋಣ ಈ ಸಮಯದಲ್ಲಿ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನ ಓದ್ರಮ್ಮ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ದೇವರಿಗೆ ಸ್ತೋತ್ರ. ಯೇಸು ಸ್ವಾಮಿ ಒಂದು ಬೋಧನೆ ಹೇಳ್ತಾನ ಕಣ್ಣುಗಳ ಬಗ್ಗೆ. ಯೇಸು ಸ್ವಾಮಿ ಏನಂತಾನಂದ್ರೆ, ಕಣ್ಣು ನಮ್ಮ ದೇಹಕ್ಕೆ ಏನಾಗೈತಂತ? ದೀಪ ಏನ್ ಕೊಡ್ತದಮ್ಮ? ದೀಪ ಲೈಟು ಏನ್ ಕೊಡ್ತದ? ಬೆಳಕು ಕೊಡ್ತದ. ಆ ಬೆಳಕಿಗೆ ಹಾರೋಗಿತ್ತಂದ್ರೆ ನಮ್ಮ ಜೀವನಕ್ಕೆ ಏನ್ ಬರ್ತದ? ಈಗ ನಾವ್ ಯಾವತ್ತಿಗೆ ಬೆಳಕಾಗಿರ್ಬೇಕಂತ ಈ ಲೋಕಕ್ಕೆ ದೇವರು ನಮ್ಮನ್ನು ಕಳಿಸಿದ್ದಾನೆ. ಈ ಲೋಕಕ್ಕೆ ದೇವರು ಬೆಳಕಾಗಿ ಬಂದಿದ್ದಾನೆ. ಆದರೆ ಕೆಲವು ಮಂದಿ ಬೆಳಕನ್ನು ತಕ್ಕ ಬಂದಿದ್ದಾರೆ, ಕೆಲವು ಮಂದಿ ಕತ್ತಲಲ್ಲಿಗೆ ಹೋಗಿದ್ದಾರೆ. ಬಹಳ ಮಂದಿ ಹಿಂಬಾಲಿಸುವುದವರು ಕಮ್ಮಿ, ಬೆಳಕ ತಕ್ಕ ಕತ್ತಲಲ್ಲೇ ನಡೆಯಕತ್ತಾರೆ. ದೇವರಿಂತ ಸುಂದರವಾದಂತ ಕಣ್ಣುಗಳು ಕೊಟ್ಟಿದ್ದಿ, ನೀನನ್ನ ಕತ್ತಲಲ್ಲಿದ್ದೀರಾ? ನಿನಗೆ ಕೊಟ್ಟಿದ್ದ ಅವಯವಗಳನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸ್ತೀವಿ ಎಂದು ಯೋಚನೆ ಮಾಡಬೇಕು. ನಮ್ಮ ದೇಹವೆಲ್ಲ ಕತ್ತಲಾಗ್ಬಿಡ್ತದೆ. ಇದು ಆರಿತ್ತಂದ್ರೆ ಒಬ್ಬನು ಕೊಳ್ಳರ ಇದಾನಂತ ಅವ್ರ ಮನೆಗೆ ಅಡಿಗೆ ಮಾಡ್ಕೊಂತ ತಿನ್ನಕತ್ತಾರಂತ. ನನಗೆ ಗುರ್ತಿಲ್ಲದಾಗ ಇವ್ರ ಮನೆಗೆ ಏನೇನು ಮಾಡ್ಕೊಂಡು ತಿಂದು ಬಿಡಕತ್ತಾರೋ ಅನ್ಕನಕತ್ತಾನಂತ ಕೊಳ್ಳ. ಯಾಕೆಂತ ಅನುಮಾನ ಯಾಕೆ ಬಂದೈತೆ? ದಿನ ಇರ್ತಾನಲ್ಲ, ಬಂದಿರ್ತಾವ. ಕೊಳ್ಳರಿಗೆ ಹೆಂಗಾಗ್ತದ? ಅವ್ರೇನೋ ನನಗೆ ಗುರ್ತಾಗಲಾರ್ದಂಗ ಏನೋ ಮನೆಗೆ ಮಾಡ್ಕೊಂಡು ತಿಂದು ಬಿಡಕತ್ತಾರ ನನ್ಗಿಡ್ಲಾರ್ದ. ಇಂಥ ಯೋಚನೆಗಳು ಬರ್ತಾವ ಕೊಳ್ಳರಿಗೆ. ಕೊಳ್ಳರು ಸುಮ್ಮನೆ ಇರಾಗಿಲ್ಲಮ್ಮ, ಭಾಳ ಬ್ರೇನ್ ದೊಡ್ಡದಿರ್ತದ ಅವ್ರಿಗೆ. ಕೊಳ್ಳರಿಗೊಂದು ಕುಂಟ್ರಿಗೊಂದು. ಅವ್ರಿಗೆ ನಾವು ಹೇಳೋದಾಗೋದಿಲ್ಲ, ಅಷ್ಟು ಜ್ಞಾನ ಕೊಡ್ತಾನ ದೇವರು. ಕೊಳ್ಳರಿಗೆ ಭಾಳ ಅನುಮಾನ ಇರ್ತದ. ಅವ್ರು ಏನು ಮಾಡೋದಾಗಿಲ್ಲ, ಮತ್ತೆ ಹೇಳ್ತೀನಿ ಬಡಕನ ರೆಡಿ ಆಗ್ತಾರ ಅವ್ರು ಅಂತಾರ ಇದಾರ. ನಾವು ನೋಡಿದ್ದೀವಿ. ಆದ್ರೆ ಹೆಣ್ತಿ ಸಹನವಾಗಿ ಕೆಲಸ ಮಾಡ್ತದ. ಹಂಗಾದ್ರೆ ಗಂಡನಗೋಸ್ಕರ ಎಷ್ಟೋ ಮಂದಿ ಜೀವನ ನೋಡ್ತಿರ್ತೀವಲ್ಲ ನಾವು, ಅದರಗೋಸ್ಕರ. ಯಾಕಂದ್ರೆ ದೇವರು ನಿನಗೆ ಸುಂದರವಾದ ಯಾವ ರೀತಿಯಾಗಿ ನೀನು ಉಪಯೋಗಿಸ್ತೀವಿ ಆಲೋಚನೆ ಮಾಡಿದ್ದೆ ಯಾವಾಗೆಲ್ಲ. ದೇವರು ವಾಕ್ಯದಲ್ಲಿ ನಾವು ನೋಡುತ್ತಿರುವಾಗ ಅನೇಕ ವಿಷಯಗಳಲ್ಲಿ ನಾವಿಲ್ಲಿ ಇದರಲ್ಲಿ ಬರೆದಲ್ಪಟ್ಟಿದ್ದಾರೆ. ಒಬ್ಬ ಭಕ್ತನಂತಾನ ಯೋಬನು ಒಂದು ತೀರ್ಮಾನ ಮಾಡಿದ್ದಾನೆ. ಯೋಬನು ಅದೇನಂತಾನ ಗುರ್ತಾ? ಕೆಟ್ಟದ್ದನ್ನು ನಾನು ನೋಡಲಾರ್ದಂಗ ಒಂದು ತೀರ್ಮಾನ ಮಾಡ್ಕೊಂತೀನಿ. ಯೋಬನ ಗ್ರಂಥ, ಯೋಬನು 31ನೇ ಅಧ್ಯಾಯ. ಯೋಬನು 573 ಹಳೆ ಒಡಂಬಡಿಕೆ. ಯೋಬನು 31 ಅಧ್ಯಾಯ 1ನೇ ವಚನ. ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನೋ, ದೇವರು ಮೇಲಿನ ಲೋಕದಿಂದ ಯಾವ ಪಾಲನ್ನು ವಿಧಿಸುವನು? ಸರ್ವಶಕ್ತನು ಉನ್ನತ ಆಕಾಶದಿಂದ ಕೊಡುವ ಬಾಧ್ಯತೆ ಯಾವುದು? ಆತನು ಅನ್ಯಾಯಗಾರರಿಗೆ ವಿಪತ್ತನ್ನು, ಕೇಡುಗಾರರಿಗೆ ಉಪದ್ರವನ್ನು ಕೊಡುವನಲ್ಲವೇ? ದೇವರಿಗೆ ಸ್ತೋತ್ರ. ಇಲ್ಲಿ ಒಬ್ಬ ಭಕ್ತನೇನಂತಾನ ಗೊತ್ತಾ? ನನ್ನ ಕಣ್ಣುಗಳೊಡನೆ ನಿಬಂಧನೆಯೇ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಡುತ್ತೀನಿ? ಯಾವ ಯುವತಿನ ಮೇಲೆ ನಾನು ಕಣ್ಣು ನೋಡಾಗಿಲ್ಲ ಅಂತ ನಾ ತೀರ್ಮಾನ ಮಾಡ್ಕೊಂಡಾನ. ಮನುಷ್ಯನ ಕೈಲಿ ಆಗ್ತದಮ್ಮ. ರೋಡ್ ಮೇಲೆ ಯಾರೋ ಹೋಗ್ತಿರ್ತಾರ, ಇವ್ರು ಯಾರಂತ ಹಿಂಗೆ ನೋಡ್ತೀವಿ, ಈತ ಯಾರೋ ಅಂತ ನೋಡ್ತೀವಿ. ನಮ್ಮ ಕಣ್ಣುಗಳು ಸುಮ್ಮನೆ ಇರಾಗಿಲ್ಲ.
ಭಾರಿ ಡ್ಯಾನ್ಸ್ ಮಾಡ್ತಾವ ರೋಡ್ ಮೇಲೆ ಹೋಗತ್ತಾಗ. ಒಳ್ಳೆ ಮಗ ಒಳ್ಳೆ ಮಗಳು ಅನ್ಕಂತೀವಿ. ನಮ್ಮ ಕಣ್ಣುಗಳು ಸುಮ್ಮನೆ ಇರಗಲ್ಲ, ಹಿಂಗೆ ನೋಡ್ತಾವ. ಅಸಲು ಇಲ್ಲಿದ್ದ ಬರ್ತದ ಪರ್ಫೆಕ್ಟ್ ಈ ಕಣ್ಣುಗಳಿಲ್ಲಿದ್ದ. ದೇವರು ಕೊಟ್ಟಿದ್ದ ನಿನ್ನ ಕಣ್ಣುಗಳು ಪವಿತ್ರವಾಗಿರ್ಬೇಕಂತ ಭಕ್ತನೇ ಹೇಳ್ತಾನೆ. ದೇವರ ಸ್ತೋತ್ರ. ಕೆಟ್ಟದ್ದನ್ನು ನಾವು ನೋಡೋದಿಲ್ಲ, ಕೆಟ್ಟ ಕಾರ್ಯಗಳನ್ನು ನಾನು ಮಾಡೋದಿಲ್ಲ. ನನ್ನ ಕಣ್ಣುಗಳಲ್ಲಿದ್ದ ಇವೆಲ್ಲ ದೇವರು ನೋಡ್ತಾನಲ್ಲಿ ಇಲ್ಲಿದ್ದ ನನ್ನನ್ನು. ಇಲ್ಲಿ ಹೇಳ್ತದ, ಕೇಡುಗಾರರಿಗೆ ಉಪದ್ರವ ಕೊಡುವವನಲ್ಲ ಅಂತ. ಕೆಟ್ಟತನ ಮಾಡುತ್ತಂದ್ರೆ ಆತನ ಅನ್ಯಾಯಗಾರನಿಗೆ ವಿಪತ್ತನ್ನು, ಕೇಡುಗಾರನಿಗೆ ಉಪದ್ರವವನ್ನು ಕೊಡುವನಲ್ಲ. ಮೋಸ ಮಾಡಿದ್ರೆ ಸುಮ್ಮನೆ ನೋಡ್ತಾನೆ, ದೇವ್ರು ನೋಡ್ತಾನೆ, ಎಲ್ಲರನ್ನು ಬಿಡೋದಿಲ್ಲ. ಬಹಳ ಮಂದಿಗೆ ಯಾರು ಗುರುತಿಲ್ಲ, ನನ್ನ ಯಾರು ನೋಡಾರ ಅನ್ಕಂತ ತಪ್ಪು ಮಾಡೋರು ಬಹಳ ಮಂದಿ ಇದ್ದಾರ. ಆದರೆ ದೇವರು ನೋಡುತ್ತಾನೆ. ನೀವು ಮಾಡುವ ಕೆಲಸ ನೀವು ಮಾಡೋ ಆಲೋಚನೆಗಳಾಗಲಿ, ನೀವು ಮಾಡೋ ಪ್ರತಿಯೊಂದು ವಿಷಯವು ದೇವರಿಗೂ ಗುರುತು. ದೇವರಿಗೆ ಭಯಪಡಿರಿ. ನಾನು ಯಾವ ಮಾರ್ಗದಲ್ಲಿದ್ದೀನಿ, ಯಾವ ತಪ್ಪು ಮಾರ್ಗದಲ್ಲಿದ್ದೀನಿ, ಯಾವ ಆಲೋಚನೆಯಲ್ಲಿದ್ದೀನಿ, ದೇವರೇ ನನ್ನನ್ನು ಕ್ಷಮಿಸು ಸ್ವಾಮಿ ಅಂತ ನಾವು ಬೇಡಿಕೊಳ್ಳಬೇಕಂತ ದೇವರನ್ನು ಕೇಳಬೇಕು. ಪ್ರತಿಯೊಂದು ವಿಷಯ ಯೋಚನೆ ಮಾಡಬೇಕು. ದೇವರ ಭಕ್ತನ ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾನೆ. ಆ ಅಧ್ಯಾಯವನ್ನು ನೀವು ಆಮೇಲೆ ಓದ್ರಿ, 31 ವಚನ ನೋಡುತ್ತದ್ರಿ. ಕೆಟ್ಟತನ ಮಾಡಿದವ್ರಿಗೆ ಏನೇನು ವಿಪತ್ತುಗಳೈತ ಆ ಅಧ್ಯಾಯದಲ್ಲಿ ಬರೆದಲ್ಪಟ್ಟಿದೆ. ಏನು ಮಾಡೋ ಎಲ್ಲ ಕಾರಣವೇನು, ಪಾಪಕ್ಕೆ ಕಾರಣವೇನಂದ್ರೆ ಕಣ್ಣೆ. ದೇವರ ಸ್ತೋತ್ರ. ನಾವು ಕೆಟ್ಟದ್ದನ್ನು ನಾವು ಒಬ್ಬರು ಕಳಿಸಿದ್ವಿ ಒಂದು ಮನೆಗೆ. ಇವ್ರು ಕಳಿಸಿದ್ದವ್ರು ಕಳಿಸಿದಾರಲ್ಲ, ಆ ಮನೆಯಲ್ಲಿ ಏನಾಗೈತ, ಈ ಮನೆಯಲ್ಲಿ ಏನಾಗೈತೆ, ಅದೇನಾಗೈತೆ, ಇದೇನಾಗೈತೆ ಅಂತ ಎಲ್ಲ ಹೋಗಿ ತಿರುಗಾಡ್ಬಾರ್ದು. ಸುಮ್ಮನೆ ಇರೋರಲ್ಲ, ಭಾಳ ಮಂದಿ ಇದ್ದಾರೆ ಈ ರೀತಿಯಾಗಿ. ಜೀವನಕ್ಕೂ ನಮಗೆ ಅದೆಲ್ಲ ಬೇಡ. ನಾವು ನೆಟ್ಟಾಗಿದ್ರೆ ನೆಟ್ಟಾಗಿ ಹೋಗಿ ಬರ್ತೀವಿ. ಅಡ್ಡ ಪಟ್ಟೆ ಇದ್ದಿತ್ತಂದ್ರೆ ನಮ್ಮ ಜೀವನವೆಲ್ಲ ಕತ್ತಲೆ ಬರ್ತದೆ ಒಳಗೆ. ದೇವರು ವಾಕ್ಯದಲ್ಲಿ ಏನು ಬರೆದಲ್ಪಟ್ಟಿದ್ದು, ದೇವ್ರ ವಾಕ್ಯ ಪ್ರಕಾರ ನಡ್ಕೊಳ್ಳೋದನ್ನು ಕಳಬೇಕು. ಈ ಕಣ್ಣಿಲಿದ್ದೇ ಬರ್ತದೆ ನಮ್ಮ ತಪ್ಪುಗಳು. ಅದಕ್ಕೋಸ್ಕರ ನಿಮ್ಮ ಕಣ್ಣುಗಳು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು ಮೊದಲು, ಆ ರೀತಿಯಾಗಿ ದೇವರ ಉದ್ದೇಶಗಳನ್ನು ನೆರವೇರಿಸ್ತಾರೆ. ಇಲ್ಲಿ ಕೀರ್ತನಕಾರನ ಅಂತ ಒಬ್ಬನು 119ನೇ ಅಧ್ಯಾಯ ಕೀರ್ತನೆಗಳು ಅಲ್ಲಿ ಹೇಳ್ತದ ವಾಕ್ಯದಲ್ಲಿ 119 37ನೇ ವಚನ ಓದ್ರಮ್ಮ. ಹಾ, 119 37ನೇ ವಚನ, ಪೇಜಿ ನಂಬರ್ 677. 37. ವ್ಯರ್ಥ ಕಾರ್ಯಗಳಲ್ಲಿ 119 ಕೀರ್ತನೆಗಳು ಪೇಜಿ ನಂಬರ್ 677. ನಾನೇ ಓದ್ತಿ ನೋಡ್ರಿ. 119:37. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಹಿಡಿಯದಂತ ನನ್ನನ್ನು ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತ ನನ್ನನ್ನು ಚೈತನ್ಯಗೊಳಿಸು ಅಂತಾನ ಕೀರ್ತನಕಾರ. ದೇವ್ರ ಸ್ತೋತ್ರ. ಏನಂತಾನ? ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಹಿಡಿದಂತ. ಬಹಳ ಮಂದಿ ನಮ್ಮ ಕಣ್ಣುಗಳಿಲ್ಲದ ವ್ಯರ್ಥ ಕಾರ್ಯಗಳನ್ನು ನೋಡ್ತಾರೆ, ಬೇಡಂದುವ ನೋಡ್ತಾರೆ, ನಮಗೆ ಉಪಕಾರ ಇಲ್ಲ. ಏನು ಸಣ್ಣ ಮಕ್ಕಳಿಗೆ ಭಾಳ ಮೊಬೈಲ್ಗೆ ಏನಾಗ್ಯಾರ, ಅದ್ರಾಗ ಕ್ರಿಯೆ ಮಾಡ್ತಾರ. ಅದೇನ ಪ್ರಯೋಜನವೈತ? ಏನು ಪ್ರಯೋಜನವಿಲ್ಲ. ಟಿವಿ ನೋಡ್ಕೊಂಡು ಕುಂದಿರ್ತಾರ. ಶಾಲಿ ಓದಕ್ಕೆ ಆ ಬುಕ್ಸ್ಗಳು ಓದೋದು ಬಿಟ್ಟಿದೆ. ಆ ಟಿವಿ ನೋಡ್ಕೊಂಡು ಕುಂದ್ರೆ ಟೈಮೆಲ್ಲ ವೇಸ್ಟ್ ಆಗ್ತದ. ಹೌದೇ ಇಲ್ಲ? ಟಿವಿ ನೋಡಂತ ನಾನು ಬೇಡ ಅಂತಂದಿಲ್ಲ, ಅದಕ್ಕೊಂದು ಸಮಯ ಐತೆ. ಅದಕ್ಕೆ ಯಾವ್ದು ನೋಡಬೇಕು ಅದೇ ನೋಡ್ಬೇಕು. ದೇವ್ರ ಮಾತುಗಳನ್ನು ಕೇಳ್ರಿ. ಸಮಯ ಯಾವತ್ತಿಗೆ 24 ತಾಸಿದಾಗ ನಾವು ಯಾವತ್ತು ಸಮಯ ಕೊಡ್ತಿದ್ದೀವಿ ಯೋಚನೆ ಮಾಡಬೇಕು. ಪ್ರಿಯವಾದ ದೇವರ ಮಕ್ಕಳೇ, ಯೋಚನೆ ಮಾಡಬೇಕು. ನೀವು ಕಣ್ಣುಗಳನ್ನು ಸುಂದರವಾದ ರೀತಿ ಕೊಟ್ಟಿದ್ದಂದ್ರೆ ಕೀರ್ತನಕಾರನ ದಾವೀದನ ಏನ್ ಹೇಳ್ತಾನೆ? ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಹಿಡಿದಂತ ನನ್ನನ್ನು ಕಾಪಾಡು ಸ್ವಾಮಿ. ಈ ಲೋಕದಲ್ಲಿ ಎಷ್ಟೋ ವ್ಯರ್ಥ ಕಾರ್ಯಗಳೈತೆ ನಿನ್ನ ಮುಂದೆ, ಅದರಲ್ಲಿದ್ದ ನಾವು ತಪ್ಪಿಸ್ಕೋಬೇಕು. ಸಮಯ ಯಾವತ್ತಕ್ಕೆ ಉಪಯೋಗಿಸಬೇಕೆಂಬುದನ್ನು ನಾವು ಯೋಚನೆ ಮಾಡಬೇಕು. ಇಲ್ಲಿ ವಾಕ್ಯದಲ್ಲಿ ಇನ್ನೊಂದು ಮಾತು ಹೇಳ್ತದ 119ನಲ್ಲಿ 18ನೇ ವಚನ, ನನ್ನ ಕಣ್ಣು ತೆರಿ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೇನು ಅಂತ.
ಈ యొక్క ನಮ್ಮ ಕಣ್ಣುಗಳನ್ನು ತೆರೆಯಬೇಕು, ನಿನ್ನ ಧರ್ಮಶಾಸ್ತ್ರದ ಅದ್ಭುತ ಕಂಡುಕೊಳ್ಳುವ. ಬಹಳ ಮಂದಿ ಕಣ್ಣು ಮುಚ್ಚಿಬಿಟ್ಟವ, ಕಣ್ಣು ಕಾಣ್ತವ. ಇಂಥವು ನೋಡೋಕೆ ಕಣ್ಣು ತೆರೆಯಲ್ಲ. ಸತ್ಯ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವಕ್ಕೆ ಕಣ್ಣು ಮುಚ್ಚಿಬಿಟ್ಟವ. ದೇವರನ್ನು ಬೇಡ್ತಾನೆ ಕೀರ್ತನಕಾರ. ಈ ಬೈಬಲ್ ಸತ್ಯವೇದದಲ್ಲಿರುವಂಥ ಸತ್ಯಗಳು, ಅದ್ಭುತ ಕಾರ್ಯಗಳು ನನಗೆ ನೋಡುವಕ್ಕೆ ಕಣ್ಣುಗಳನ್ನು ತೆರು ಸ್ವಾಮಿ ಅಂತ ಕೀರ್ತನಕಾರನ ಬೇಡಿಕೊಳ್ಳುತ್ತಾನೆ. ಯಾವಾಗೇನ ಬೇಡ್ಕೊಂಡಿದ್ದೀಯ? ದೇವ್ರನ್ನ ಬೇಡ್ಕಂದ್ರೆ ಎಲ್ಲ ಕೊಡ್ತಾನೆ ನೀನು ಹೊರಗಡೆ. ಇಂಥ ಸುಂದರವಾದ ಕಣ್ಣು ಕೊಟ್ಟಿದ್ದಾನೆ. ನೀನೇನು ಮಾಡಕತ್ತಿ? ಯಾವಾಗನ ಯೋಚನೆ ಮಾಡಿರಾ? ನಮ್ಮ ಕಣ್ಣುಗಳಲ್ಲಿ 13 ಕೋಟಿ ರಾಡ್ ಕಣಗಳಿರ್ತಾವಂತ. ಎಷ್ಟಿರ್ತಾವ? ರಾಡ್ ಕಣಗಳು. 70 ಲಕ್ಷ ಕಣಗಳು, ಕ್ರೋನ್ ಕಣಗಳಿರ್ತಾವಂತ. ಗುರ್ತೈತಾ? ಅನೇಕ ವಿಷಯಗಳು ಅದ್ಭುತವಾಗಿ ನಮ್ಮ ಶರೀರದಲ್ಲಿ ನಮಗ ದೇವರು ಮಾಡಿದ ಕೆಲಸ ನೋಡುತ್ತಂದ್ರೆ ಅದ್ಭುತವಾದದ್ದು. ಇದೆಲ್ಲ ಸುಂದರವಾದಂಥ ಕಾರ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆದಲ್ಪಟ್ಟಿದ್ದ ಪ್ರತಿಯೊಂದು ವಿಷಯವು ನಿಮ್ಗೊಂದು ಕ್ಲಿಪ್ಪಿಂಗ್ ನಾನೀಗ ತೋರಿಸ್ತೀನಿ ನೋಡ್ರಿ. ಕಣ್ಣು ಅದ್ಭುತವಾದದ್ದು, ಸುಂದರವಾದದ್ದು. ಇದು ಕಣ್ಣು 3 ಪೊರೆ ಇರ್ತಾವ. 3 ಪೊರೆಲಿದ್ದ ನಮ್ಗೆ ಸಿಕ್ಕಿನಲ್ಲಿ ಇಲ್ಲಿಗೆ ಬರ್ತದ. ನಡ್ಕೈತಲ್ಲ ಕರ್ರಗ, ಅದಕ್ಕೆ ಬರ್ತದ. ಸಿಕ್ಕಿನದರ ಅಲ್ಲಿದ್ದ ಬಂದು ಇಲ್ಲಿದ್ದ ಈ ನರಗಳಿಗೆ ಬರ್ತದೆ ಅಟ್ರಾಕ್ಷನ್. ಈ ಕಡೆಲಿದ್ದ ಬಂದು ಈ ಸಣ್ಣ 13 ಲಕ್ಷ ಕಣಗಳಲ್ಲಿ ಇದು ಸುಂದರವಾದಂತ ದೇವರು ನಮಗೆ ಕೊಟ್ಟಿದ್ದಾನೆ. ದೇವರ ಸ್ತೋತ್ರ. ನಮ್ಮ ಕಣ್ಣುಗಳಲ್ಲಿ ಇರುವಂಥದ್ದು ನೋಡುತ್ತಂದ್ರೆ 3 ಲಕ್ಷ ನರಗಳಿರ್ತಾವಂತ ಕಣ್ಣಲ್ಲಿ. 13 ಅಲ್ಲ, ಎಷ್ಟು? ದೇವರಿಗೆ ಸ್ತೋತ್ರ. ದೇವರು ಮಾಡಿದ್ದು ಕಾರ್ಯವನ್ನು ನೋಡುತ್ತಂದ್ರೆ ಬಹಳ ಅದ್ಭುತವಾಗಿದೆ. ದೇವರಿಗೆ ಸ್ತೋತ್ರ. ಎಷ್ಟೈತ ಅಮ್ಮ? 3 ಲಕ್ಷ ನರಗಳೈತಂತ. ಸಣ್ಣ ಸಣ್ಣವಿರ್ತಾವಮ್ಮ. ಎಷ್ಟಿರ್ತಾವ? ದಾರ ಇದ್ದಂಗೆ ಇರ್ತಾವ. ಇವೆಲ್ಲ ಎಲ್ಲಿಗೆ ಹೋಗ್ತಾವ? ಬ್ರೇನಿಗೆ ಸಿಗ್ನಲ್ ಕೊಡ್ತದ. ಈ ನರಗಳಿದ್ದ ಹೋಗ್ತದ. ಇಂಥ ಸುಂದರವಾದಂಥ ಕಣ್ಣುಗಳಲ್ಲಿದ್ದ ನಾವು ತಪ್ಪು ಮಾಡಿದ್ರೆ ದೇವರು ಉಳಿಸ್ತಾನ? ಅದಕ್ಕೆ ಶಿಕ್ಷೆ ಐತೆ. ಇಷ್ಟುವರೆಗೆ ಏನೇನೋ ಕೆಟ್ಟದ್ದನ್ನು ನೋಡಿರಬಹುದು, ಇಷ್ಟುವರೆಗೆ ನೀನು ಇಷ್ಟಪಡ್ತಂಗೆ ಜೀವಿಸಬಹುದು. ಆದರೆ ದೇವರು ನಿನಗೆ ಒಳ್ಳೆ ಕೃಪೆ ಕೊಡೋದಕ್ಕೆ ಸಿದ್ಧತಾಗಿದೆ. ಈ ಸಮಯದಲ್ಲಿ ಇಂಥ ಸುಂದರವಾದ ಕಣ್ಣುಗಳು ನಮಗೆ ಕೊಟ್ಟಿದ್ದೆ ಸ್ವಾಮಿ. ಕೀರ್ತನಕಾರನಂತ ವ್ಯರ್ಥವಾದ ಕೆಟ್ಟದ್ದನ್ನು ನೋಡಲಾರ್ದಂಗೆ ನನ್ನ ಕಣ್ಣುಗಳು ತಿರುಸು ಅಂತ ಪ್ರೇಯರ್ ಮಾಡ್ತಾನೆ. ನಿನ್ನ ಧರ್ಮಶಾಸ್ತ್ರವನ್ನು ನೋಡಿದಂಗೆ ನನ್ನ ಕಣ್ಣುಗಳನ್ನು ತಿರುವ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ನನಗೆ ಕಲಿಸಂತ ಕೀರ್ತನ ಕಾರಣ ದಾವೀದನ ಹೇಳ್ತಾನೆ. ಮತ್ತೆ ಈ ಸಮಯದಲ್ಲಿ ಸ್ವಲ್ಪ ಸಣ್ಣ ಪ್ರಾರ್ಥನೆ ಮಾಡುತ್ತೀನಿ ಕಣ್ಮುಚ್ಚಿ. ಅಪ್ಪ, ನಿಮಗೆ ವಂದನೆಗಳು, ಸ್ತೋತ್ರಗಳು ಸಲ್ಲಿಸ್ತೇನೆ ಸ್ವಾಮಿ. ಈ ಒಂದು ಸಮಯ ವೇಳೆ ಇಷ್ಟುವರೆಗೆ ಕಣ್ಣುಗಳ ಬಗ್ಗೆ ಕೆಲವು ಮಾತನ್ನು ಹೇಳ್ತೀಯ ಸ್ವಾಮಿ. ಯಾವ ರೀತಿಯಾಗಿರಬೇಕು, ಯಾವ ರೀತಿ ನಾವು ನೋಡಬೇಕು, ನಿನ್ನ ಧರ್ಮಶಾಸ್ತ್ರವು ನೋಡುವದ್ದ ಕಣ್ಣುಗಳನ್ನು ತೆರೆವು ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ. ವ್ಯರ್ಥ ಕಾರ್ಯಗಳನ್ನು ನೋಡುವಕ್ಕೆ ನಮ್ಮನ್ನು ತೆಗೆದಾಕು ಸ್ವಾಮಿ. ನಿನ್ನ ಕಾರ್ಯಗಳನ್ನು ನೋಡಬೇಕು, ನಿನ್ನ ಅದ್ಭುತ ಕಾರ್ಯಗಳನ್ನು ನೋಡಬೇಕು. ಯೋಬನ ಭಕ್ತನು, ನನ್ನ ಕಣ್ಣುಗಳಿಗೆ ಒಂದು ನಿಬಂಧನೆಯನ್ನು ಮಾಡಿದ್ದೇನೆ. ಈ ಲೋಕದಲ್ಲಿರುವಂಥ ಪಾಪ ನಾನು ನೋಡಲಾರದಂಗ ಇರುವಕ್ಕೆ ನಿನ್ನ ಕೃಪೆಯ ದಯ ಪಾಲಿಸಂತ ಯೋಬನ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಹೌದು ಸ್ವಾಮಿ, ಆ ರೀತಿಯಾಗಿ ನಮ್ಮ ಕಣ್ಣುಗಳು ನಿನಗೋಸ್ಕರ ಜೀವಿಸಬೇಕು. ಈ ಲೋಕದಲ್ಲಿರುವಂಥ ಕೆಟ್ಟದ್ದನ್ನೆಲ್ಲ ತೆಗೆದಾಕಿ ನಿಮ್ಮ ಶಾಂತಿ ಸಮಾಧಾನವು ನಮ್ಗೆ ಅನುಗ್ರಹಿಸು ಸ್ವಾಮಿ. ನಿಮ್ಮ ಒಳ್ಳೆಯ ಕೃಪೆ ಅನುಗ್ರಹಿಸಲ್ಪಡಲಿ ಸ್ವಾಮಿ. ಇಲ್ಲಿರುವಂಥ ಪ್ರತಿಯೊಬ್ಬರನ್ನು, ಈ ಪ್ರಾಂತ ಪ್ರಜೆಗಳನ್ನು, ಈ ಕೊಟ್ಟಿಗೆಲ ಪ್ರಜೆಗಳನ್ನು ದರ್ಶಿಸು ಸ್ವಾಮಿ. ನಿನ್ನ ಸಹಾಯವು, ನಿನ್ನ ಕೃಪೆ ಎಲ್ಲರಿಗೂ ಅನುಗ್ರಹಿಸಲ್ಪಡಲೇಬೇಕಂತ ಯೇಸು ಕ್ರಿಸ್ತು ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ವಂದನೆಗಳಮ್ಮ.